ಧನುಸ್ಸು ರಾಶಿಯವರಿಗೆ ಇಷ್ಟು ದಿವಸ ಕೂಡ ಎಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಇತ್ತು, ಇನ್ನು 4ನೇ ಮನೆಗೆ ಹೋಗಿ ಅರ್ಧಾಷ್ಟಮ ಪ್ರಾರಂಭ ಆಗಿರ್ತಕ್ಕಂಥದ್ದು. ಏನು ಕೂಡ ಭಯ ಪಡಬೇಕಾಗಿಲ್ಲ. ಯಾಕೆಂತಂದರೆ ನಿಮಗೆ ನೇರವಾಗಿ ಇದೇ ರಾಶ್ಯಾಧಿಪತಿ ಮಿಥುನದಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ನಿಮ್ಮೆಯಿಂದ ಆಚೆ ಗುರುಬಲ ಇದೆ. ಹಣ ಇದೆಯಲ್ಲ, ಹಣನೇ ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಹಣನೂ ಇಲ್ಲ, ಆರೋಗ್ಯನೂ ಹದಗೆಡುತ್ತೆ ಅಂತಂದರೆ ತುಂಬ ಕಷ್ಟ. ಆರೋಗ್ಯ ಹದಗೆಟ್ಟಾಗ ಸ್ವಲ್ಪ ಹಣದ ತೋರಿಸ್ಕೋಬೋದಲ್ಲ, ಹಾಗೆ ಯಾವುದೋ ಸಮಸ್ಯೆ ಉಲ್ಬಣ ಆಗುತ್ತೆ, ಅದಕ್ಕೆಲ್ಲ ಪೇಯಬಲ್ ಮಾಡ್ಕೊಳ್ತೀರಿ, ಒಂದು ಹೆಜ್ಜೆ ಮುಂದಿಡ್ತಾ ಬರ್ತೀವಿ. ಪೇ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ರಿ. ನಿಮ್ಮಲ್ಲೂ ಕೂಡ ಅಷ್ಟೇ, ಅತಿ ನಿದ್ರೆ ಸಮಂಜಸವಲ್ಲ, ನಿಮ್ಮ ಪಾರ್ಟ್ನರ್ಶಿಪ್ ಕೂಡದು. ದೂರ ಇನ್ನೆಲ್ಲೋ ಹೋಗಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ನಿಮಗೆ ಸಕ್ಸಸ್ ಕೊಡದೇ ಇರತಕ್ಕಂಥೆಲ್ಲ ಇರ್ತವೆ. ಆದರೆ ಯೋಚನೆ ಮಾಡಿ ನಿಮ್ಮ ಜಾತಕ ರೀತಿ ಇರತಕ್ಕಂಥದ್ದು ಏನು ಇದೆಯೋ ಕಾಂಬಿನೇಷನ್ ವೈಸ್ ಕೂಡ ನೋಡ್ಕೊಳ್ಳಿ, ಅದರ ಜೊತೆಗೆ ದಶಾಭುಕ್ತಿ ಕೂಡ ಚೆಕ್ ಮಾಡ್ಕೊಳ್ಳಿ. ಮುಂದುವರೆದರೆ ಅತ್ಯಂತ ನೀವು ಎಲ್ಲಿ ಗಗನದೆತ್ತರಕ್ಕೆ, ಮೇರುಶಿಖರದೆತ್ತರಕ್ಕೆ ಹಾರಲಿಕ್ಕೆ ಅವಕಾಶವಿದೆ. ಈ ಒಂದು ಧನುಸ್ಸು ರಾಶಿನವರಿಗೆ ಯಾರಿಗೆ ಸಂತಾನವಾಗಲಿಲ್ಲೋ ಅವರಿಗೆ ಸಂತಾನ ಆಗ್ತಕ್ಕಂಥದ್ದು, ಯಾರಿಗೆ ಮೇಜರಾಗಿ ಮದುವೆ ಆಗಲಿಲ್ಲೋ ಆ ಒಂದು ಧನುಸ್ಸು ರಾಶಿಯವರಿಗೆ ಮದುವೆ ಆಗ್ತವೆ. ಬರೆದಿಟ್ಕೊಳ್ಳಿ, ಭಯ ಪಡಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.